ಅಶ್ವಿನ್ भारत माता की बोलो, भारत माता की। रेडी फॉर द मशीन, रेडी फॉर द मशीन। जय वंदे बोलो, भारत माता की। ಈ ದೇಶದ ಅಭಿವೃದ್ಧಿಯನ್ನ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಅವತ್ತು ಸ್ವತಂತ್ರಕ್ಕೋಸ್ಕರ ಭಾರತದ ಲಕ್ಷ ಲಕ್ಷ ಜನರು ತಮ್ಮ ಜೀವವನ್ನು ಅರ್ಪಣೆ ಮಾಡಿದಂತ ಆ ಸಂದರ್ಭವನ್ನು ನೆನಪಿಸಿಕೊಳ್ಬೇಕು. ಮುಂದಿನ ಯುವ ಪೀಳಿಗೆ ಅವತ್ತು ನಮ್ಮ ಹಿರಿಯರು ಮಾಡಿದಂತ ತ್ಯಾಗ, ಅದರ ಸಂಕೇತವಾಗಿ ಇವತ್ತು ನಮಗೆ ಸ್ವತಂತ್ರ ದೊರಕಿದೆ. ಅವರೆಲ್ಲರ ತ್ಯಾಗದ ಪರಿಶ್ರಮ ನಮಗೆ ಸ್ವತಂತ್ರ ಸಿಕ್ಕಿ ಇವತ್ತು ನಾವು ಭಾರತದಲ್ಲಿ ಬಹಳ ಒಳ್ಳೆಯ ರೀತಿಯಲ್ಲಿ ನಮ್ಮ ಜೀವನವನ್ನು ಸಾಗಿಸ್ತಾ ಇದ್ದೇವೆ. ಸರಿಸುಮಾರು ಈ ಭಾರತದಲ್ಲಿ ಇವತ್ತಿನ ದಿನಗಳಲ್ಲಿ 70% ಯುವ ಸಮುದಾಯ, ವಿದ್ಯಾರ್ಥಿಗಳಿರುವಂತಹ ಸಮುದಾಯ. ಆ ಯುವ ಸಮುದಾಯದ ಎಲ್ಲ ಬಂಧುಗಳಿಗೆ ಈ ದೇಶಭಕ್ತಿಯ ಜಾಗೃತ ಆಗಬೇಕು. ದೇಶದ ಬಗ್ಗೆ ವಿಶೇಷವಾದಂತ ಭಾವನೆಗಳು ಮೂಡಬೇಕು. ಈ ದೇಶದ ಬಗ್ಗೆ ವಿಶೇಷವಾದಂತಹ ಗೌರವ ಬರಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಈ ರಾಷ್ಟ್ರಭಕ್ತ ವೇದಿಕೆಯ ಮುಖಾಂತರ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ತಿರಂಗ ಯಾತ್ರೆ ಇಂದು ವಿದ್ಯಾರ್ಥಿಯ ಕೈಯಲ್ಲಿ ತಿರಂಗ ಧ್ವಜ ಇರಬೇಕು. 1 ವಾರಗಳ ಕಾಲ ಇಡೀ ಹೃದಯದಲ್ಲಿ ರಾಷ್ಟ್ರಭಕ್ತಿಯ ಉದ್ದೀಪನ ಆಗಬೇಕು. ಹಳ್ಳಿಗಳಲ್ಲಿ, ಮನೆಗಳಲ್ಲಿ, ಮನೆಗಳಲ್ಲಿ ತಾಯಿ ಭಾರತೀಯ ಆರಾಧನೆಗಳಾಗಬೇಕು. ಹೇಗೆ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಹಳ್ಳಿಯಲ್ಲಿ ಒಂದೇ ಮಾತ್ರ ಮೊಳಗಿತಾ ಅದರ ಮುಖಾಂತರ ಬ್ರಿಟಿಷರ ಎದೆಯನ್ನ ನಡಗಿಸುವಂತ ಕಾರ್ಯ ಆಯ್ತಾ. ಕ್ರಾಂತಿಕಾರಿಗಳು ಮತ್ತು ಅಹಿಂಸಾತ್ಮಕವಾಗಿರ್ತಕ್ಕಂಥ ಚಳವಳಿಯಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತ ಅಂತ ಎಲ್ಲ ಕ್ರಾಂತಿಕಾರಿಗಳನ್ನ, ಅಹಿಂಸಾತ್ಮಕ ಹೋರಾಟಗಾರರನ್ನ ನೆನಪು ಮಾಡಬೇಕು, ಸ್ಮರಣೆ ಮಾಡಬೇಕು. ಇದರ ಮುಖಾಂತರ ಸ್ವಾತಂತ್ರ್ಯದ ಉತ್ಸವದ ಆಚರಣೆ ಆಗಬೇಕು, ಅದೊಂದು ಹಬ್ಬ ಆಗಬೇಕು ಅನ್ನತಕ್ಕಂಥ ಕಾರ್ಯ. ಈಗ ಹೋರಾಟಗಾರ ವಿಠ್ಠಲ್ ಕಿನಿ ಅವರು ಕೇವಲ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ರಾಷ್ಟ್ರ ಭಕ್ತರ ವೇದಿಕೆಯ ಈ ಅದ್ದೂರಿ ಸಮಕ್ಷಮದಲ್ಲಿ ಬಂದಿರತಕ್ಕಂಥ ಎಲ್ಲ ಸಾಗರದ ಈ ರಾಷ್ಟ್ರ ಬಂಧುಗಳ ಒಟ್ಟು ಸೇರುವಿಕೆಯಲ್ಲಿ ಮಟ್ಟಾರು ವಿಠ್ಠಲ ಕಿನಿಯವರಿಗೆ ಎಲ್ಲ ರಾಷ್ಟ್ರಭಕ್ತ ಬಂಧುಗಳ ಪರವಾಗಿ ಗೌರವ ಇದು ಈ ವೇದಿಕೆಯಲ್ಲಿ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ ಇದ್ದಾರೆ ಅಂತ ಹೇಳಿದ್ದು ಮಟ್ಟಾರು ವಿಠ್ಠಲ್ ಕಿನಿಯವರು ಮಾತ್ರ ಅನ್ನುವಂಥದ್ದು ಕೂಡ ಮಾಡುವ ಹೆಮ್ಮೆಯ ವಿಚಾರ ನಮ್ಗೆ.
ದೇಶಭಕ್ತರು ಎಲ್ಲಿದ್ದಾರೆ? ದೇಶಭಕ್ತರು ಎಲ್ಲಿದ್ದಾರೆ? ಜೈ ಬೋಲೋ ಜೈ ಬೋಲೋ ಜೈ ಬೋಲೋ ಜೈ ಬೋಲೋ ಜೈ ಬೋಲೋ. ಈ ಬಣ್ಣ ಕರೆಕ್ಟ್